ಧನರಾಜ್ ಅವ್ರ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾವಾಗಲೂ ಲೇಟ್, ಅವಳಿಗೆ ಕಾಯ್ತಾ ಇರೋದು, ಅವಳನ್ನು ಬಿಟ್ಟು ಹೋಗೋಣ ಅಂತ ಬಸ್ಸಿಗೆ. ಪಿಂಕಿ ಊಟ ಆಗಿಲ್ಲ, ಅವಳು ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಿ ಬರಬೇಕು ಪಿಂಕಿ. ನಾನು ಸೆಲೂನಿಗೆ 7:45 ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, 8 ಗಂಟೆ ಆಗ್ತಾ ಬಂತು. ವಾರ್ಷಿಕ ನೋಡಿ ತುಳಸಿ ಜಪ ಮಾಡಿ ತುಳಸಿಗೆ ಪೂಜೆ ಮಾಡ್ತಿದ್ದಾರೆ. ಬಂದು ಬಾ ಬಾ ಬೇಗ ಬೇಗ ಅಂತೂ ಇಂತೂ ನಮ್ಮ ಪಿಂಕಿ ಬಂದ್ಲು, ಈಗ ಹೊರಡುದು. ಓಕೆ ಎಂತ ಈಗ ಒಂದು ರೀಲ್ ಮಾಡಿದ್ದೆ, ಅದರದ್ದು ಕಾನ್ಸೆಪ್ಟ್ ಇರೋದು ಹಾಗೆ, ಅದನ್ನ ಹೇಳುದು ಅವಳದು. ನಕ್ಕಮ್ಮ ನೋಡಿ ರೆಡಿ ಆಗಿದ್ದಾಳೆ ಅವಳು ಶಾಲೆಗೆ. ಪಾಪ ಅವಳಿಗೆ ಅಪ್ಪ ಹೋಗಿ ಯಾವಾಗ್ಲೂ ಬೇಜಾರು. ಕೋ ಡ್ರೈವರ್ ಡೋರ್ ನಿಂದೆಯಾ? ನೀನೇ ಕೋ ಡ್ರೈವರ್. ನಾನು ಅಪಾಯಿಂಟ್ಮೆಂಟ್ ತಗೊಂಡಿದ್ದೇನೆ ಸೆಲೂನಿಗೆ. ಎಷ್ಟು ಲೇಟ್ ಆಯ್ತು ಗೊತ್ತಾ? ನಿಂಗೆ ಎಷ್ಟು ಗಂಟೆ ಬಸ್ಸು? ಅವಳಿಗೆ ಮಹೇಶ್ ಬಸ್ ಪುತ್ತೂರಿಗೆ, ನನಗೆ ಗೌರ್ಮೆಂಟ್ ಬಸ್. ನಿಂಗೂ ಆಧಾರ್ ಕಾರ್ಡ್ ತೋರಿಸಿದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಬರ್ತಾರೆ. ಹಾ, ಪ್ರೈವೇಟ್ ಅಲ್ಲಿ ಹೋಗುದಿಲ್ಲ, ನಾನು ಗೌರ್ಮೆಂಟ್ ಅಲ್ಲಿ ಹೋಗುದು. ಯಾಕೆ ಪ್ರೈವೇಟ್ ಬಸ್ನವರು ಇವ ನನಗೆ ಓಡಿರು. ಪ್ರೈವೇಟ್ ಬಸ್ ತುಂಬಾ ಜನ ನಿನ್ನ ಸಬ್ಸ್ಕ್ರೈಬರ್. ഏതോ സാപം ഏനെന്ത താപം ഏനായനെ വാഴ്ത്തതോ മാറേ മാറായിനിതായി വാര ഒളിയും വരയും പിരിയാതോ മനസ്സിൽ ഉയർതിരങ്ങത് പോക പോക പോ മനസ്സിൽ ഉയർതിരങ്ങത് വേഗமாக ഇன்று മനസ്സിലെ തുമ്പും താ മാറിട എമ്പുമാ വാഴ്വിട മുടിയാതോ ആടിനിயே அந்தன் மனதை வென்றவள் தானே, கொடி போலே நெஞ்சில் பறந்தவள் நீயும் தானே, மழையில் பதங்கி உறங்கி மயங்கி நின்றாயே, சரியானதோ முறையானதோ ನಿನ್ನೆ ಪರಗಲ್ಲ ಕದಗಳು ಅಲಂಕೃತ ಮಾತೀರಾ. ಥ್ಯಾಂಕ್ ಯು ಸೋ ಮಚ್. ಅದರ ಅರ್ಥ ಹೇಳು. ಅರ್ಥ ಗೊತ್ತಿಲ್ಲವಾ? ಅದೇ ಇವಳನ್ನು ನೋಡಿ ನಕ್ಷತ್ರ ಕೂಡ ಕಲಿಯುದು. ಆ ತಮಿಳು ತೆಲುಗು ಸಾಂಗ್, ಕನ್ನಡ ಅಂತ ಸರಿ ಬರುದಿಲ್ಲ, ವಾಪಸ್ ತಮಿಳು ತೆಲುಗು ಕಲಿಗೆ ಹೋಗಿದ್ದಲ್ಲ. ಅದ್ಯಾವುದು ಇದು ಯಾವ್ದು ಗೊತ್ತಿಲ್ಲ, ಇದು ಊರುಂ ಬ್ಲಡ್, ಅದನ್ನ ಹೇಳುದು ನೋಡ್ಬೇಕು ಅವಳು. ಹೌದಾ? ಇಲ್ಲೇ ನಮ್ಮ ಅನಂತಾಡಿ ನಮ್ಮ ಊರು, ಇಲ್ಲೇ ಕೊಡಜ ಅಂತ ಪ್ಲೇಸ್ ಇದೆ. ಆ ಪ್ಲೇಸಲ್ಲಿ ಅಣ್ಣ ಮಂಗಳೂರಿಗೆ ಹೋಗ್ತಾನೆ, ಇವಳು ಪುತ್ತೂರಿಗೆ ಹೋಗ್ತಾಳೆ. ನೋಡ್ತಾನೆ. ನೋಡಿ ನಮ್ಮ ಸಲೂನ್. ನಮಸ್ತೆ. ಇದೇ ಸಲೂನ್ಗೆ ಬರೋದು ನಾನು. ಬೆಂಗಳೂರಲ್ಲಿದ್ದರೆ ಕೆಲವೊಂದು ಸಲ ಮಿಸ್ ಆಗುತ್ತೆ, ಇಲ್ಲಾಂದರೆ ಇಲ್ಲೇ. ಕಾರಿಂದ ಇಳಿಬೇಕಾದ್ರೆ ಟಾಪ್ ಇತ್ತು, ಏನೋ ದೊಡ್ಡ ಸೌಂಡ್ ಆಯಿತು. ನೋಡ್ತೀನಿ DJ ನಮ್ಮದು ಡಿಸ್ಪ್ಲೇ ಓಡಿ ಆಗಿದೆ. ಸುಮಾರು ಸಲ ಹಿಂಗೆ ಹೊಡೆದೋಗಿದೆ. ಈಗ ಹೊಡೆದೋಗಿರೋ ಕ್ಯಾಮ್ರಾದಿಂದಲೇ ವಿಡಿಯೋ ಮಾಡ್ತಿದ್ದೀನಿ. ಚೆನ್ನಾಗಿ ವರ್ಕ್ ಆಗ್ತಿದೆ, ಅಷ್ಟು ಸಾಕು. ಇದೊಂದು ಹ್ಯಾಂಡ್ ಬ್ಯಾಂಡ್ ಇದೆ, ಬಟ್ ಇದನ್ನು ಹಾಕಿದರೆ ಕರೆಕ್ಟ್ ಆಗುತ್ತೆ. ನಾನು ಕೆಲವೊಮ್ಮೆ ಇದು ಮರಿತೀನಿ ಹಾಕಕ್ಕೆ ಅವಸರದಲ್ಲಿ. ಹಿಂಗೆ ಹಾಕಿದರೆ ಬೀಳಲ್ಲ, ಅದೇ ಸಮಸ್ಯೆ. ಬೆಳಕಿನ ವ್ಯವಸ್ಥೆ ಮಾಡುವುದರ ಮೂಲಕ ರವಿ ಭಂಡಾರಿ ಅವರು ನಮಗೆ ಸಹಾಯ ಮಾಡಿದ್ದಾರೆ. ಲಾಕ್ಡೌನ್ ಟೈಮಲ್ಲಿ ಹೇರ್ ಕಟ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೆ ಹೊರಗಡೆ ಹೋಗೋದಕ್ಕೆ ಸೆಲೂನ್ ಓಪನ್ ಇಲ್ಲ. ಕೂದಲೆಲ್ಲ ಗಡ್ಡ ಎಲ್ಲ ಜಾಸ್ತಿ ಆದಕ್ಕೆ ಚಿಕ್ಕ ಇವರನ್ನು ಕರೆದಿದ್ರು ಮನೆಗೆ. ಎಲ್ಲರನ್ನ ಸಾಮೂಹಿಕ ಹೇರ್ ಕಟ್ಟಿಂಗಲ್ಲಿ ಕೂರಿಸಿ ಹೇರ್ ಕಟ್ ಮಾಡಿರೋದು. ಆವಾಗಿಂದ ನಾನು ಇಲ್ಲಿಗೆ ಬರೋದು. ಕೂದಲು ಕೆತ್ತನೆ ಶುರು ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಹೇಗೆ ಕಾಣಿಸ್ತೀನಿ ಅಂತ ಆಮೇಲೆ ತೋರಿಸ್ತೀನಿ. ಓಕೆ, ನನ್ನ ಫೈನಲ್ ಔಟ್ಲುಕ್ ನೋಡಿ. ನಮಗೋಸ್ಕರ ಬೇಗ ಬಂದಿದ್ದು, ಈಗ ಹೊರಟರು ಅವರು. ಈಗ ಅವರ ಮಗ ಕಂಟಿನ್ಯೂ ಮಾಡ್ತಿದ್ದಾರೆ. ನೀ ಮಾಯೊಳಗೋ ಮಾಯೆ ನಿನ್ನೊಳಗೋ, ನೀ ದೇಹದೊಳಗೋ ದೇಹ ನಿನ್ನೊಳಗೋ,
ಏತಂಡು 160 ರೂಪಾಯಲ್ಲಿ ಎಲ್ಲ ಮುಗಿಯುತ್ತೆ. ಅದೇ ಬೆಂಗಳೂರು ಸೆಲೂನಿಗೆ ಹೋದ್ರೆ ನಂಗೊಂದು 1,500 ಬೇಕು. 150 ರೂಪಾಯಲ್ಲಿ ಮುಗಿಯುತ್ತೆ ಇಲ್ಲಿ. ಓಕೆ ಮುಗೀತು. ಆಶ್ಚರ್ಯ ಅಂದರೆ ನನ್ನ ಹೆಂಡ್ತಿದ್ದು ಒಂದು ಮಿಸ್ ಕಾಲ್ ಇಲ್ಲ. ಇಲ್ಲಿಗೆ ಹೋಗ್ತೇನೆ ಅಂದರೆ ಒಂದು ಮಿನಿಮಮ್ ಇವರು 1 ಗಂಟೆ ತಗೋತಾರೆ. ಈಗ ಅಭ್ಯಾಸ ಆಗಿದೆ ಅವಳಿಗೆ. ಇದು ಮಸಾಜ್ ಎಡ್ಡೆ ಬಂತೆ ಮಸಾಜ್ ಅಪ್ಪ ಕಲ್ಪ ಇದು ಮದಿ ಅಪ್ಪನ ಬಡ್ಡೆ ತಿಂಗಳ ಮಸಾಜ್ ಬಂತ ಬೇರೆ ದುಡ್ಡು ಕೇಳಬೇಡ ಅಂತ. ಓಕೆ ಇಲ್ಲೇ ನಾನು ಸೆಲೂನ್ಗೆ ಹೋಗಿದ್ದೆ, ಕಾರ್ ಪಾರ್ಕ್ ಮಾಡಿದ್ದೆ. ಇವರಿಗೆ ತೊಂದರೆ ಆಗುತ್ತೆ ಅಂತ ಕೇಳಿದೆ. ಇವ್ರದ್ದು ಹೋಟ್ಲ್ ಇಲ್ಲೇ ಇದೆ, ಎದುರುಗಡೆ ನಿಲ್ಸಿದ್ದಕ್ಕೆ ತೊಂದರೆ ಇಲ್ವಾ ಅಂತ. ಇಂಥ ಕಲಾವಿದರು ನಮಗೆ ಕಾರ್ ಪಾರ್ಕ್ ಮಾಡಿದೆ ಅಂದರೆ ಕಲಾವಿದರಿಗೆ ಎಷ್ಟು ಬೆಲೆ ಕೊಡ್ತಾರೆ ನೋಡಿ. ನಾವು ಇಂಜಿನಿಯರು ಡಾಕ್ಟರ್ ಆಗ್ತಿದ್ರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ನಾವು ಯಾರು ಅಂತ. ನಮ್ಮ ಕಲಾವಿದರು ಅಂತೇಳಿ, ನಮ್ಮ ಊರಿನ ಪ್ರತಿಭೆ ಅಂತೇಳಿ ಇಲ್ಲ ಪರವಾಗಿಲ್ಲ ಅಂತ ಅಂದಿದ್ದೆ. ಫ್ಯಾಮಿಲಿ ಫುಲ್ ಗೊತ್ತುಂಟು. ಸೌಮ್ಯ ನಮ್ಮ ಮಕ್ಕಳು ಒಬ್ಬರೆಲ್ಲ ಡ್ಯಾನ್ಸ್ಗೆ ಒಟ್ಟಿಗೆ ಹೌದು. ಇವರ ಮಕ್ಕಳು ವಿಜೇತ ಪೂಜಾರಿ ಮಿಸ್ ಕರ್ನಾಟಕ ಆಗಿದ್ಲು. ಸೂಪರ್ ಮಾಡೆಲ್. ಸೂಪರ್ ಒಳ್ಳೇದಾಗಿ. ಏಪಾ ಅಂದ ಸರಿ ದಿಕ್ಕಗ ನಮ್ಮ ಮೂಲೆ 20 ಥ್ಯಾಂಕ್ ಯು. ಎಲ್ಲರೂ ತುಂಬ ಚಂದ ಪ್ರೀತಿಯಿಂದ ಮಾತಾಡಿಸ್ತಾರೆ ಹೊರಗಡೆ ಸಿಕ್ಕಿದಾಗ. ಎಷ್ಟು ಪುಣ್ಯವಂತ ಅನ್ಸುತ್ತೆ, ದೇವರು ಏನೆಲ್ಲ ಕಲ್ಪಿಸಿದ್ದಾರೆ. ಮನೆ ಬಂದು ಈಗ ಸ್ನಾನ ಮಾಡಿಕೊಂಡು ಈಗ ರೀಲ್ಸನ್ನು ಶೂಟ್ ಮಾಡಬೇಕು. ಈಗ ಪ್ರಜ್ಞಾ ಜಡ್ಜ್ ಮಾಡಬೇಕು ಹೇಗಿದೆ ಲುಕ್ ಅಂತ. ಚೆನ್ನಾಗಿಲ್ಲ? ತುಂಬ ತೆಗ್ದನಾ? ಓಕೆ ಅಲ್ಲ? ಹಾಂ ಇವಳು ರೆಡಿ ಆಗಿದ್ದಾಳೆ ಹೋಗ್ಲಿ. ಕ್ಯಾಮರಾ ನೋಡಿ ಡಿಸ್ಪ್ಲೇ. ಬೆಳಿಗ್ಗೆ ಬಿತ್ತು. ನಂಗೊಂದು ರೀಲ್ಸ್ ಶೂಟ್ ಮಾಡಿ ಕೊಡಾಯ್ತಾ ಬಜ್ಜು? ಆಯ್ತು, ಒಂದು ಮುಗಿಸಿ ಬಿಡ್ತೇನೆ. ನಾನು ರೀಲ್ಸ್ ಮಾಡೋದಕ್ಕೆ ರೆಡಿ ಆದೆ. ವರ್ಷನೂ ಬಂದಿದ್ದಾಳೆ ನಮ್ಮ ಕ್ಯಾಮರಾ ಇಟ್ಕೊಳ್ಳಿಕ್ಕೆ. ವರ್ಷನೂ ಬಂದಿದ್ದಾಳೆ. ಪ್ರಜ್ಞಾ ಆಲ್ರೆಡಿ ರೆಡಿ ಆಗಿದ್ದಾಳೆ. ಹಾಂ ಸರಿ, ಒಂದ್ಸಲ ಬಾ ಕ್ಯಾಮರಾ ಇಟ್ಕೊಳ್ಳಿಕ್ಕೆ. ಒಮ್ಮೆ ಬಾ. ಈಗ ವರ್ಷಂದು ಆಯ್ತು ಬಾ, ನಾವೇ ಮಾಡು. ಅವಳು ಹೇಳುದು ಮಾತ್ರ, ಮತ್ತೆ ಬರ್ತಾಳೆ ಗಂಡನಿಗೆ ಹೆಲ್ಪ್ ಮಾಡುವ ಅಂತ. ಬಾ ವರ್ಷ ಬೇಗ ಬಾ. ಕ್ಯಾಮರಾ ಇಟ್ಕೊಳ್ಳಿಕ್ಕೆ ಜನ ಇರಲಿಲ್ಲ, ಹಾಗೆ ಸುಮಾರಷ್ಟು ರೀಲ್ಸ್ ಮಾಡೋದು ಲಾಗ್ ಮಾಡೋಕ್ಕಾಗಲಿಲ್ಲ. ಈಗ ನಾವು ರೀಲ್ಸಿಗೆ ಪ್ರಿಪೇರ್ ಆಗ್ತಿದ್ದೀವಿ. ಪೇಸ್ಟ್ ಹಾಕಿ ಅಲ್ಲಿ ತಿಕ್ತಾಳೆ, ಯಾಕಂತ ಅದನ್ನು ನನ್ನ ಕಾನ್ಸೆಪ್ಟ್ ಏನಂದರೆ, ಕಾರ್ನ ಮೇಲೆ ಕಾಗೆ ಪಿಕ್ಕೆ ಮಾಡ್ತದೆ. ಅದು ಪಿಕ್ಕೆ ಮಾಡೋದನ್ನು ಇವಳು ಹಲ್ಲುಜ್ಜಿ ಮೇಲ್ಗಡೆಯಿಂದ ಉಗಿಯೋದು. ಹಲ್ಲುಜ್ಜಿ ಮೇಲೆ ಹೋಗ್ತೀಯಾ? ಹಾಂ ಆಯ್ತು, ಬೇಗ ಬಾ. ಎಂಥ ಡೆಡಿಕೇಶನ್ ಮಾರೆ, ನನಗೆ ಇಲ್ಲ ಇಷ್ಟೊಂದು ಡೆಡಿಕೇಶನ್. ವರ್ಷ ಸೂಪರ್. ಇದು ಎಲ್ಲಿಂಟು? ಹಾಂ ಹಾಂ ಕಾಗೆ ಮೇಲಿಂದ ಕಕ್ಕ ಮಾಡೋ ಥರ ಬೇಕು ನನಗೆ. ಹಾಗಾಗಿ ವರ್ಷ ಮೇಲ್ಗಡೆ ಹೋಗಿದ್ದಾಳೆ. ಸೂಪರ್ ವರ್ಷ. ಎಲ್ಲಿ ಹೋಗಿತಿ? ಏಯ್ ಇಲ್ಲಿಯಾ? ಬಂದಮ್ಮ, ಎಲ್ಲಿ ಹೋಗಿದ್ಯಾ? ಸ್ವಲ್ಪ ಮುಂದೆ ಬಾ, ತಲೆ ಎದುರು ಹಾಕು, ಇನ್ನೂ ಸ್ವಲ್ಪ ಎದುರು ಹಾಕು. ಇದಕ್ಕಾ? ರೆಡಿ ಆ್ಯಕ್ಷನ್. ಬಿ ಇಲ್ಲಿ ಉಗಿತಿದ್ದಾಳೆ. ಏಯ್ ಎದುರು ಬಾರ. ಇಲ್ಲಿ ಈಗ ಎಲ್ಲಿ ಉಗಿತಿ ಹೇಳು? ಇದಕ್ಕೆ ಉಗಿಬೋದಾ? ಹಾಂ ರೆಡಿ ಆ್ಯಕ್ಷನ್. ಎಬ್ಬೋ ಅದೆಂತವ ಅಷ್ಟು ಕಾಗೆ ಚುಚ್ಚಿ ಮಾಡ್ದ ನೀನು? ಈ ಥರ ಚುಚ್ಚಿ ಮಾಡ್ತದವ ಕಾಗೆ. ಎಂತ ಹೋಗುವನಾ? ನಿಲ್ ಆಯ್ತಾಯ್ತು. ಒಂದು ಪಾಪ ವರ್ಷ ಎಷ್ಟು ಸಪೋರ್ಟ್ ಮಾಡ್ತಾಳೆ ರೀಲ್ಸಿಗೆ. ಹಂಗ ಮತ್ತೆ ಮೇಲೆ ಹೋಗ್ತಿದ್ದಾಳೆ. ಈಗ ವರ್ಷ ಇಲ್ಲಿಗೆ ಬಿಡಬೇಕು, ಇಲ್ಲಿಗೆ
ಕುದುರೆ ಉಂಟಲ್ಲ ಅಲ್ಲಿ ಅದನ್ನು ತರ್ತೇನೆ ನೀರು. ಮೇಲೆದು ಪ್ಲ್ಯಾನ್ ವರ್ಕ್ ಆಗಲ್ಲ ಅಂತೇಳಿ ಕುದುರೆ ತಂದಿದ್ದೀವಿ. ಈಗ ಕುದುರೆ ಮೇಲೆ ಕೂರಿಸಿ ವೀಡಿಯೋ ಮಾಡಬೇಕು. ನನ್ನ ಪ್ಲ್ಯಾನ್ ಪ್ರಕಾರ ಇಲ್ಲೊಂದು ಕಾಗೆ ಕೂತಿರುತ್ತೆ, ಅದು ಇಕ್ಕೆ ಮಾಡುತ್ತೆ, ನಂಗೆ ಕೋಪ ಬಂದು ಕಾಗೆಯನ್ನು ಓಡಿಸ್ತೀವಿ. ಇದು ಕಾನ್ಸೆಪ್ಟ್. ಎಷ್ಟು ಲೇಟ್ ಆಗುತ್ತೆ, ಟೈಮ್ ತಗೊಳ್ಳುತ್ತೆ ನೋಡಿ. ನೀನು ಯಾಕೆ ಮಾತಾಡ್ತಿಲ್ಲ? ಎಲ್ಲಿ ಹೋಗಿದ್ದೆ? ನೀನು ನಿಂತ್ಕೋ. ಇಷ್ಟು ದಪ್ಪಕ್ಕೆ ಯಾರ ಹೋಗಿದ್ದು? ಕಾಗೆ ಕಕ್ಕ ಮಾಡ್ತದೆ ಇಷ್ಟು ದಪ್ಪಕ್ಕೆ. ನಾನು ಕಾಗೆವಾ? ನಾನು ಉಗ್ದದ್ದು ನಾನೇ ತೊಳಿತೇನೆ ಅಂತೇಳಿ ಪಾಪ ಅವಳೇ ತೊಳಿತಿದ್ದಾಳೆ. ಸೊ ನಾನು ತೊಳಿತೇನೆ ಆಮೇಲೆ. ಒಂದು ಜಸ್ಟ್ ಆ್ಯಕ್ಟ್ ಅಷ್ಟೇ. ಉಗಿಯೋದಂದ್ರೆ ನಾವೇನು ಇದರಲ್ಲಿ ಉಗಿತಿದ್ದೇವಾ? ಅದೇ ಉಗಿಯೋದಿದ್ದಕ್ಕೆ ಅಲ್ಲ, ಉಗಿಯೋದಿದ್ದಕ್ಕೆ. ಬಟ್ ಕಾಗೆ ಕಕ್ಕ ಮಾಡಿದರೆ ಎಂತ ಮಾಡಲಿಕ್ಕೆ? ಅದಕ್ಕೆ ಮನುಷ್ಯ ಅದಿಲ್ಲ ಎಂತ ಹೇಳುದು, ಅದೆಲ್ಲ ಪ್ರಾಣಿಗಳು, ನಾವು ಪ್ರಾಣಿಗಳು ಅಲ್ಲ, ನಮಗೆ ಬುದ್ಧಿ ಉಂಟು. ಆಯ್ತು, ಬುದ್ಧಿ ಉಂಟು. ಇದೀಗ ಕಾನ್ಸೆಪ್ಟ್ ಅಷ್ಟೇ, ಏನು ತೊಂದರೆ ಇಲ್ಲ. ವರ್ಷ ಆಯ್ತು ಗಿಲ್ಲಿ. ಈಗ ಶೂಟ್ ಆಯಿತು, ಎಲ್ಲ ಫಂಕ್ಷನ್ ಸುಮಾರಿದೆ, ಅಲ್ಲಿಗೆ ಹೊರಡಬೇಕು. ಹೇರ್ ಕಟ್ಟಿಂಗು, ಸ್ನಾನ ಮಾಡಿ, ರೀಲ್ಸ್ ಮಾಡಿ ಹೊರಡೋದು 11:30 ಆಯಿತು. ಇವಳಿಗೆ ಸಿಟ್ಟು ಬಂದಿದೆ, ಲೇಟಾಗಿ ಹೊರಟಿದ್ದೀವಿ ಅಂತ. ಬಾಬೆ ಈಗ ನಿಂದು ಓಹ್ ಇದನ್ನು ಬಿಟ್ಟೋದ್ದಾ ನಿನ್ನ ಬ್ಯಾಗು? ಹಾಂ ಹೊರಡ. ಈಗ ಫಸ್ಟ್ ಎಲ್ಲಿ ಹೋಗುದು? ಫಸ್ಟ್ ಎಲ್ಲಿಗೆ? ಹಾಂ ನಮ್ಮ ಕುಟುಂಬದಲ್ಲಿ ನಡೀತಿರೋ ಉಪನಯನ ಫಂಕ್ಷನ್ಗೆ ಫಸ್ಟ್ ಬಂದಿದ್ದೀವಿ. ನಮ್ಮ ಮನೆಯ ಮೇಲ್ಗಡೆ, ಅದಕ್ಕೆ ಇವಳಿಗೆ ಸಿಟ್ಟು ಬಂದಿದೆ. ಕಾಯಿ ಕರಿ ಕೈಲಾಸ. ನಾನು ಚಂದ ಕಾಣ್ತೀನಿ ನೋಡಿ. ಚಾಮಿಗೆ ಹೋಗಿಟ್ಟದ್ದು ಬಾಬೆ ಮತ್ತು ನಾನು. ಬಾ ಇಲ್ಲಿ ಹೋಗು. ನೀನು ಜಾಸ್ತಿ ಮಾತಾಡ್ಲಿಕ್ಕಿಲ್ಲ, ನೀನು ಬೇಗ ಹೊರಡ್ಬೇಕು. ಇನ್ನು 2 ಫಂಕ್ಷನ್. ಹಾಗೆ ಹೇಳಲಿಕ್ಕಿಲ್ಲ, ಹಾಗೆಲ್ಲ ಹಾಕುದಿಲ್ಲ. ನಾವು ನಮ್ಮ ಟೈಮ್ಗೆ ಬರುತ್ತೆ. ಲೇಟಾಗಿ ಕರ್ಕೊಂಬಂದು ತಪ್ಪು ನಿಮ್ಮ. ತೋಂದುಲ್ಲರಾ? ಥ್ಯಾಂಕ್ಸ್, ಸಪೋರ್ಟ್ ಮಾಡಲಿ. ಬ್ರಹ್ಮೋಪದೇಶಂ ಚಿ ಶಶಾಂಕ್, ಥ್ಯಾಂಕ್ ಯು. ಇದೇ ಹಾಲು. ಈಗ ಹಾಲಿಗೆ ಬಂದಿದ್ದೀವಿ. ಮದುಮಗ ಇವತ್ತಿನ. ಏಯ್ ಚಿ ಶಶಾಂಕ್ ಆಯ್ತಾ? ಜನವರಿ ಹಾಕಿ ಆಯ್ತಾ? 9:40 ಎಂತ ಹೇಳಿದರು ಪುರೋಹಿತರು? ಎಂತ ಉಪದ್ರ ಮಾಡ್ಲಿಕ್ಕಿಲ್ಲ, ಮರ ಹತ್ಲಿಕ್ಕಿಲ್ಲ, ಮರ ಹತ್ಲಿಕ್ಕಿಲ್ಲ, ಬ್ಯಾಟ್ ಎಲ್ಲ ಹಿಡಿದು ಕನ್ನಡಿ ಎಲ್ಲ ಹೊಡಿಲಿಕ್ಕಿಲ್ಲ. ನೀನು ಕ್ರಿಕೆಟ್ ಆಡ್ತೀಯಲ್ಲ? ಮೊಬೈಲ್ ನೋಡಬಾರ್ದು. ಓ, ಹಿರಿಯರು ಬಂದರೆ ಚೇರ್ ಬಿಟ್ಟು ಕೊಡಬೇಕು ಕೂತಿದ್ರೆ. ಮತ್ತೆ ಮಂತ್ರ ಕರೆಕ್ಟಾಗಿ ಹೇಳ್ತೇನು? ಇದು ಜನವರಿ ಹಾಕಿದ್ರೆ ಮದುವೆ ಆದಾಗೆ. ಇನ್ನು ನಿಮಗೆ ಮದುವೆನೂ ಸಹ ಆಗ್ಬೋದು, ಬೇಡವಾ? ಹಾಗೆ ಮಾಡ್ಬೇಕಾಗ ಹಾಗೆ ಆಗ ಆಗ ಹಾಕ್ತೀಯಾ? ಈಗ ಇವಳನ್ನು ಹಾಕಿಸು, ಅಕ್ಕಿ ಹಾಕಿಸು. ಹಾಕುವಾಗ ಭಗವಾನ್ ಭಿಕ್ಷಾಂದೇಯಿ ಅಂತ ಹೇಳ್ಬೇಕು. ಹೇಗೆ ಹೇಳು? ಭಗವಾನ್ ಭಿಕ್ಷಾಂದೇಯಿ. ಇದು ಮದುಮಗನ ತಂಗಿಯಾ? ಹಾಂ, ಎಷ್ಟು ಚಂದ ರೆಡಿ ಆಗಿದ್ದಾಳ. ನೀನು ಇಷ್ಟ ಇದ್ದು ಉಪನಯನ ಆಗಿದ್ದ ಅಥವಾ ಬಲವಂತವಾಗಿ ಉಪನಯನ ಅಂತ? ಅಲ್ಲ, ಅವನ ಹತ್ರ ಕೇಳಬೇಕಾ? ನೀವು ಉಪನಯನ ಆಗೋ ಮುಂಚೆ ಕೇಳಿದ್ದೀರಾ?
ಉಪನಯನ ನಿಂಗೆ ಇಷ್ಟ ಉಂಟು ಇದ್ರೆ ಇರ್ಬೋದಲ್ಲ, ಅವನಿಗೆ ಹೇಳಲಿಕ್ಕೆ ಆಗುದಿಲ್ಲ. ನಿಂಗೆ ಮದುವೆ ಅವನು ಈಗಲೂ ಆಗ್ಲಿಕ್ಕೆ ರೆಡಿ ಇರ್ತಾನೆ, ಅದನ್ನು ಕೇಳಬೇಕು ಅಂತ ಇಲ್ಲ. ಮನೆಗೆ ಬರಲೇಬೇಕು ಅಲ್ಲ, ಎಲ್ಲಿಗಾದ್ರೂ ಹೋದ್ರೆ ಊಟಕ್ಕೆ ಮನೆಗೆ ಬರಬೇಕು. ಶಾಲೆ ಮಕ್ಕಳ ಜೊತೆ ಮರ ಕೋತಿ ಆಟ ಆಡೋದಲ್ಲ. ಒಬ್ಬನೇ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಅಲ್ಲ, ಹಾಗೇನಿಲ್ವಾ? ನಿಂಗೆ ಯಾರಿದ್ದಾರೆ ಹೇಳಿಕೊಡ್ಲಿಕ್ಕೆ ಜಪ ಎಲ್ಲ? ನಂಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಕೇಳಿ. ನಿಮಗೆ ಜಪ ಗೊತ್ತುಂಟಾ ಇಲ್ವಾ ಅಂತ ಹೇಳಿ ನಂಗೆ ನಂಬಿಕೆ ಇಲ್ಲ. ನಿಮಗೆ ಚಿ ಶಶಾಂಕ್ ಶಶಾಂಕ್ ಒಳ್ಳೇದಾಗ್ಲಿ, ಅಮ್ಮನ ಕೀರ್ತಿ ಹಾಗೂ ಅಪ್ಪನ ಮೂರ್ತಿ ಹಾಗೂ ಎಂತದೋ ಹೇಳು. ನೀವು ಇವತ್ತು ಒಳ್ಳೆ ಕೆಲಸ ಮಾಡಿದ್ದೀರಿ. ಒಳ್ಳೆ ಲಗ್ನ ಅಂತಲ್ಲ, ಇವತ್ತು ಎಷ್ಟೋ ಫಂಕ್ಷನ್ ಹೋಗೋದಕ್ಕೆ ತಪ್ಪಿತ್ತು ನಿಮಗೆ. ಅಷ್ಟು ಫಂಕ್ಷನ್ ಉಂಟು ಹೊರಗಡೆ. ಇದು ಹುಡುಗನ ಕಡೆಯವರದ್ದು ರೂಮಾ, ಅದು ಹುಡುಗಿ ಕಡೆಯವ್ರದ್ದಾ? ಬನ್ನಿ, ಇವರಿಗೆಲ್ಲ ಸೆಲ್ಫಿ ಬೇಕು. ಆಯ್ತಲ್ಲ, ಹಾಯ್ ಮಾಡಿ ಅಷ್ಟೇ. ಜೋಶು, ಇನ್ನು ಜೋಶು. ನನಗೆ ಸ್ವಲ್ಪ ಉಸಿರುಗಟ್ಟಿದ್ದು ಅಲ್ಲಿ, ಅದಕ್ಕೆ ಹೊರಗೆ ಬಂದದ್ದು. ಅಲ್ಲಿ ಇದ್ದು ಉಸಿರುಗಟ್ಟಿದ್ದು. ಬಿಗ್ ಬಾಸ್ ಓ, ನೀವು ನನ್ನ ಮನಸ್ಸಿನ ಮಾತ ನೀವೇ ಹೇಳ್ತಿದ್ದೆ. ಎಲ್ಲರ ಹತ್ರ ಮಾತಾಡಿಸ್ಕೊಂಡು ಈಗ ಮತ್ತೆ ಮುಡಿಪಿಗೆ ಹೋಗಬೇಕು. ಮುಡಿಪಲ್ಲಿ ಒಂದು ಮನೆ ಗೃಹ ಪ್ರವೇಶ ಇದೆ, ಬನ್ನಿ ಅಲ್ಲಿಗೆ ಹೋಗೋಣ. ಲಾರಿ ಬಿದ್ದಿದೆ, ಲಾರಿ ಬಿದ್ದಿದೆ, ಲಾರಿ ಬಿದ್ದಿದೆ. ಗೆಸ್ ಮಾಡಿ ಈ ಸಿಟಿನ ಕಮೆಂಟಲ್ಲಿ. ನಾವೀಗ ಬಂದ್ವಿ ಮನೆ ಗೃಹ ಪ್ರವೇಶಕ್ಕೆ. ಇಲ್ಲ, ಇದೇ ಮನೆ ನೋಡಿ,